ಮೊಟ್ಟ ಮೊದಲಿಗೆ ನಾನು ಒಂದು ಹುಲಿಬೇಟೆ ಅಂತ ಸಿನಿಮಾ ಮಾಡಿದ್ದೆ, ಮೊದಲನೇ ಸಿನಿಮಾ ಅದು. ಅದು ಆದಮೇಲೆ ಅದರ ಮಧ್ಯದಲ್ಲೇ ಜರ್ನಿಯಲ್ಲೇ ಹುಡುಗರು ಪರಿಚಯ ಇತ್ತು, ಜೊತೆಯಲ್ಲೇ ಇದ್ದರು. ಜೊತೆಯಲ್ಲಿರುವಾಗ ಇವರಲ್ಲಿ ಒಂದು ಉತ್ಸಾಹ ಇತ್ತು, ತುಡಿತ ಇತ್ತು, ಏನಾದ್ರು ಒಂದು ಮಾಡಬೇಕು, ಹಾಗೆ ನಮ್ಮ ಜೀವನ ಕಳೆದು ಹೋಗ್ಬಾರ್ದು, ನಾವು ಏನಾದ್ರು ಒಂದು ಮಾಡಬೇಕು ಸರ್ ಅಂತ ಹೇಳ್ತಾ ಇರುವಾಗ ನನಗೆ ಒಂದು ಕಡೆ ಅನಿಸ್ತು, ಇವರಲ್ಲಿ ಹೆಚ್ಚಿನ ತುಡಿತ ಇದೆ, ಇವ್ರನ್ನ ಇಟ್ಕೊಂಡು ಬೇಜಾರಾಗಿ ಏನಾದ್ರು ಒಂದು ಮಾಡೋಣ ಅಂದಾಗ ಹುಲಿಬೇಟೆ ಎಲ್ಲ ಮುಗಿದ ಮೇಲೆ ನಾನು ಊರಲ್ಲಿರುವಾಗ, ಊರಿನ ಮುಂಚೆ ನನ್ನ ತಾತ ಕೆಲವೊಂದು ಕಥೆಗಳು ಹೇಳ್ತಾ ಇದ್ರು ನನಗೆ, ನೈಜ ಘಟನೆ ಕಥೆಗಳನ್ನ ಹೇಳ್ತಾ ಇದ್ರು. ಆ ಜನಾಂಗದ ಕಥೆಗಳನ್ನ ಹೇಳುವಾಗ ನನಗೆ ಅವಾಗ ಚಿಕ್ಕವನಿರುವಾಗ ತುಂಬ ರೋಮಾಂಚನ ಆಗ್ತಾ ಇತ್ತು. ಒಂಥರ ಅವರು ಸಿನಿಮಾ ಸ್ಟೈಲಲ್ಲಿ ಹೇಳ್ತಾ ಇದ್ರು, ಆ ಕಥೆ ಹೇಳುವ ಶೈಲಿನೇ ಹಾಗೆ ಇರ್ತಿತ್ತು, ನಮಗೆ ಮೈ ಜುಮ್ ಅನಿಸೋದು. ಅದು ಒಂದು ತಲೆಯಲ್ಲಿತ್ತು ನನಗೆ, ಅವಾಗೇನು ಅನಿಸ್ಲಿಲ್ಲ. ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆದಮೇಲೆ ನನಗೆ ಅದು ಕೊರಿತಾ ಇತ್ತು, ಏನಾದರೂ ಮಾಡಿ ಅದನ್ನು ತೆರೆಯಲ್ಲಿ ತರಬೇಕು. ಅಂದರೆ ಹಿಂದೆ ಕೆಲವೊಂದು ನಮಗೆ ಗೊತ್ತಿರಲಾರದ ವಿಷಯಗಳು ತುಂಬ ನಡೆದಿದೆ, ಅದು ನಾವು ಜನರಿಗೆ ತೋರಿಸಿದಾಗಲೇ ಅವಾಗ ಗೊತ್ತಾಗುತ್ತೆ, ಓ ನಮ್ಮ ಮಧ್ಯದಲ್ಲೂ ಇಂಥ ಜನಾಂಗ ಇತ್ತಾ, ನಾವು ಅವ್ರ ಜೊತೆಯಲ್ಲೇ ಬದುಕಿದ್ವಾ ಅಂತ ನಮ್ಗೆ ಅನ್ಸುತ್ತೆ. ಅದನ್ನ ತರೋದಕ್ಕೆ ನಾವು ಹಸೂರೂರು ಅಂತೇಳಿ ಒಂದು ಚಿತ್ರಕಥೆನ ರೆಡಿ ಮಾಡಿಕೊಂಡು ಈಗ ನಾವು ತೆರೆಗೆ ಸಿದ್ಧವಾಗಿದ್ದೀವಿ. ನವೆಂಬರ್ 1 ಅಲ್ಲೇ ಬರೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಎಲ್ಲ ಚಿತ್ರ ತಂಡದವರು ಸೇರಿಕೊಂಡು ಡಿಸೈಡ್ ಆಗಿದ್ದೀವಿ. ಎಲ್ಲ ಸುಗಮವಾಗಿ ಎಲ್ಲ ನಡೆದ್ರೆ ನವೆಂಬರ್ 1ಗೆ ಸಿನಿಮಾವನ್ನು ರಿಲೀಸ್ ಮಾಡ್ತೀವಿ. ಹಸೂರೂರು ಅಂದರೆ ರಾಕ್ಷಸರು ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಯಾಕೆಂದರೆ ರಾವಣ ಕೂಡ ಒಬ್ಬರು ಒಳ್ಳೆಯವರು, ರಾವಣ ಕುಲದವರನ್ನು ನಾವು ಹಸೂರೂರು ಅಂತೇಳಿ ಹೇಳ್ತೀವಿ. ಕಂಸ ಮಹಾರಾಜ ಆಗಲಿ, ರಾವಣ ಆಗಲಿ, ಅವರೆಲ್ಲ ಹಸೂರು ಕುಲದವರು. ಅವರಲ್ಲಿ ಒಳ್ಳೆತನ ಇತ್ತು, ಕೆಟ್ಟತನ ಇತ್ತು. ಅವರ ಒಂದು ಅಹಂನಿಂದ ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡಿದರು, ಹಾಗೆಯೇ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಮಧ್ಯದಲ್ಲಿ ಎಷ್ಟೋ ಜನಗಳು ಇರ್ತಾರೆ, ಅವರ ಒಂದು ಕರ್ಮಗಳು ಹಾಗೆ ಮಾಡಿಸ್ತಾ ಇರುತ್ತೆ. ಹಾಗೆಯೇ ಈ ಜನಾಂಗ ಹೇಗೆ ಅಂದರೆ, ಇವರು ಊರು ಮಧ್ಯದಲ್ಲಿ ಬರ್ತಾ ಇರಲಿಲ್ಲ, ಊರಲ್ಲಿ ಸೇರ್ತಾನೆ ಇರಲಿಲ್ಲ, ಊರಿನ ಆಚೆ ಇರ್ತಿತ್ತು, ಕಾಡಲ್ಲಿ ಇರ್ತಿತ್ತು, ಕಾಡು ಬೆಟ್ಟದಲ್ಲಿ ಸುತ್ತಾಡ್ತಾ ಇರ್ತಿದ್ರು. ಇವ್ರು ಕುಲಕಸಬೆ ದರೋಡೆ ಮತ್ತೆ ಕೊಲೆ ಮಾಡೋದು. ಈ ಕೊಲೆ ಮಾಡೋ ಬಿಫೋರು ಇವರು ಅಪಾರವಾಗಿ ಒಂದು ದೇವಿನ ಮೆತ್ಕೊಂಡಿದ್ರು. ಅಂದ್ರೆ ಏನೇ ಕೆಲಸ ಮಾಡಿದ್ರು ಆ ದೇವಿ ಹತ್ರ ಕೇಳ್ಕೊಂಡು ಕೆಲಸಗಳು ಮಾಡ್ತಿದ್ರು. ಅಂತ ಜನಾಂಗಕ್ಕೆ ಈ ಸೇರಿದವರೇ ಹಸೂರರು. ಇವ್ರು ಯಾವ ರೀತಿ ಆ ದೇವಿನ ಹೊಲಿಸ್ಕೊಳ್ತಿದ್ರು, ಯಾವ ರೀತಿ ಕೊಲೆಗೆ ಹೋಗ್ತಿದ್ರು, ಯಾವ ರೀತಿ ಅದನ್ನೆಲ್ಲ ಡೀಟೇಲ್ ಆಗಿ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ. ನವೆಂಬರ್ 1ಗೆ ಈ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.